ಗಡ್ಡಿಗೆ ಬೆಂಕಿ ಎತ್ತಿದಾಗ ಬಾವಿ ತೋಡೋದನ್ನೋ ಗಾದೆ ಮಾತನ್ನ ಹಿರಿಯರು ನಮ್ಮನ್ನು ನೋಡಿ ಹೇಳಬೇಕನ್ಸ್ತೈತಿ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾವು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಪೇರ್ಲಣ್ಣ ತಿಂತೀವಿ ಅಂತ. ಸೊ ಅದೇ ರೀತಿ ಇವತ್ತು ಮನೆಯಲ್ಲಿ ಎಲ್ಲರೂ ಸೇರಿ ಪೇರ್ಲಣ್ಣ ಹರ್ಕೊಂಡು ಪೇರ್ಲಣ್ಣ ತಿಂತಾ ಇದ್ವಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಟಿಫಿನ್ಗೆ ಅಂತ ದೋಸೆ ಮಾಡಿದ್ರು. ಎಲ್ಲರೂ ಕೂಡ ಸ್ನಾನ ಮಾಡಿಬಿಟ್ಟು ಬಿಸಿ ಬಿಸಿ ದೋಸೆನ ತಿಂದ್ಕೊಂಡ್ವಿ. ಅದು ನಮ್ಮ ಹಸ್ಬೆಂಡ್ ಕೂಡ ಟಿಫಿನ್ ಮಾಡಿಕೊಂಡು ಶಾಪ್ಗೆ ಹೊರಟ್ರು. ಶಾಪಲ್ಲಿ ಒಂದಿಷ್ಟು ಕಸ್ಟಮರ್ಸ್ದು ಕೊರಿಯರ್ ಮಾಡೋದಿತ್ತು. ಆ್ಯಂಡ್ ಮಧ್ಯಾಹ್ನ ನಾವು ಕೂಡ ಟೈಮ್ ಪಾಸ್ಗೆ ಅಂತ ಒಂದಿಷ್ಟು ಆಟನ ಆಡ್ಕೊಂಡ್ವಿ. ಈವ್ನಿಂಗ್ ಕೂಡ ಆಯಿತು. ಇವರೆಲ್ಲರೂ ಅವ್ರ ಕಾಕ ಬರೋದನ್ನೇ ವೇಟ್ ಮಾಡ್ತಾ ಇದ್ರು, ಅಂದರೆ ನಮ್ಮ ಹಸ್ಬೆಂಡ್ ಬರೋದನ್ನೇ ಕಾಯ್ತಾ ಇದ್ರು. ಫೈನಲಿ ಅವರು ಕೂಡ ಬಂದು ಇವರು 2 days ಇಂದ ಕೇಳ್ತಾ ಇದ್ರು, ನಿಯರ್ ಬೈ ಡಾಮಿನೋಸ್ ಇದೆನಾ, ಹೋಗಿ ಬರೋಣ ಅಂತ. ಇಲ್ಲೆಲ್ಲೂ ನಿಯರ್ ಬೈ ಇಲ್ಲ, ಹೋದ್ರೆ ರಾಯಚೂರಿಗೆ ಹೋಗ್ಬೇಕಂತ ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತು ನಮ್ಮ ಹಸ್ಬೆಂಡ್ ನೆನ್ಪು ಮಾಡಿ ಅವರಿಗೆ ಪಿಜ್ಜಾನ ತಗೊಂಡ್ ಬಂದಿದ್ರು. ಎಲ್ಲರೂ ಪಿಜ್ಜಾನ ತಿನ್ಕೊಂಡು ನಾವು ನೆಕ್ಸ್ಟ್ ಇವಾಗ ಜಾತ್ರೆಗೆ ಹೋಗ್ತಾ ಇದ್ವಿ. ನಿನ್ನೆ ಮಾರ್ನಿಂಗ್ ಅಕ್ಕ ಮತ್ತೆ ಮಾಮ ಊರಿಂದ ಬಂದಿದ್ದು. ನಿನ್ನೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಈವ್ನಿಂಗ್ ಎಲ್ಲರ ಜೊತೆಗೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಜಾತ್ರೆಯಲ್ಲಿ ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಬಂದಿದ್ವಿ. ಬಟ್ ಅಲ್ಲಿ ಕ್ಯೂ ನೋಡಿದ್ರೆ ಯಾವಾಗ ಮೇ ಬಿ ರಾತ್ರಿ 12 ಗಂಟೆಗೆ ಬರ್ತಿತ್ತೇನೋ, ಅಷ್ಟೊಂದು ಕ್ಯೂ ಇತ್ತು. ಹಾಗೆ ನಾಳೆ ಬಂದ್ರಾಯ್ತು ಅಂತ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿಂದ ಬರುವಾಗ ಬಜ್ಜಿ, ಜಿಲೇಬಿ ಮತ್ತೆ ಒಂದಿಷ್ಟು ಸೋಡಾ ಕುಡ್ಕೊಂಡ್ವಿ, ವಡಾ ತಗೊಂಡು ಮನೆಗೆ ಬಂದ್ವಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಗಾದೆ ಮಾತು ಹೇಳಿದ್ದೆ, ಅದು ಯಾಕೆ ಹೇಳಿದೆ ಅಂತ ಇವಾಗ ಹೇಳ್ತೀನಿ. ಆಕ್ಚುಲಿ ನಾಳೆ ಬ್ಯಾಕ್ ಟು ಬ್ಯಾಕ್ 2 ಫಂಕ್ಷನ್ಸ್ ಇದೆ. ಒಂದು ಮಾರ್ನಿಂಗ್ ಇದೆ, ಒಂದು ಮಧ್ಯಾಹ್ನ ಇದೆ. ಏನು ಗಿಫ್ಟ್ ಕೊಡಬೇಕು ಅಂತ ಮೊದಲೇನೆ ತಂದು ಇಟ್ಕೊಂಡಿದ್ವಿ, ಬಟ್ ಪ್ಯಾಕ್ ಮಾಡಿರಲಿಲ್ಲ. ನೋಡಿದ್ರೆ ಒಂದೇ ಒಂದು ರ್ಯಾಪರ್ ಇದೆ, ಗಿಫ್ಟ್ ರ್ಯಾಪರ್ ಒಂದೇ ಇದೆ, ರಿಬನ್ ಕೂಡ ಒಂದೇ ಇದೆ, ಸ್ಟಿಕ್ಕರ್ಸ್ ಇಲ್ಲ, ಏನೂ ಇಲ್ಲ. ಹೋಗಿ ತರಬೇಕು ಅಂದ್ರೆ ನೈಟ್ 11 ಆಗಿದೆ, ಎಲ್ಲಾ ಅಂಗಡಿ ಕೂಡ ಕ್ಲೋಸ್ ಆಗಿರುತ್ತೆ. ನಾಳೆ ಮಾರ್ನಿಂಗ್ ಎಷ್ಟೊತ್ತಿದ್ರು ನಾವು ಬೇಗನೆ ಹೋಗ್ಬೇಕು. ಸೊ ಈ ತರ ಇನ್ಸಿಡೆಂಟ್ ಆಗಿತ್ತು. ಇನ್ನೊಂದು ಗಿಫ್ಟ್ ನಾಳೆ ಮಾರ್ನಿಂಗ್ ರ್ಯಾಪ್ ಮಾಡಿದ್ರು ಆಯ್ತು ಅಂತ ಒಂದೇ ಪ್ಯಾಕ್ ಮಾಡಿ